ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ. ಕೃಷ್ಣಮೂರ್ತಿ ಚಾರುಲತಾಗೆ ಮದುವೆಯಾಗಿ 9 ತಿಂಗಳಾಗಿತ್ತು. ಹೊಸದಾಗಿ ಸಂಸಾರ ಹೂಡಿದ್ರು. ಅತ್ಯಂತ ಸುಂದರವಾದ ಜೋಡಿ ಎಂದು ಅಕ್ಕಪಕ್ಕದ ಮನೆಯವರು ಹೇಳುತ್ತಿದ್ರು. ಬಾಟನಿಯಲ್ಲಿ ಎಂಎಸ್ಸಿ ಮಾಡಿದ ಮೂರ್ತಿಗೆ ಬಿಎಸ್ಸಿ ಮಾಡಿದ ಯುವತಿ ಪತ್ನಿಯಾಗಿ ದೊರೆತಿದ್ದು ತೃಪ್ತಿಕರವೇ. ಅವನಿಗೆ ಓದೋ ಅಭ್ಯಾಸ ಬಿಟ್ಟು ಬೇರೇನೋ ಹಾಬಿಗಳು ಇಲ್ಲವೆಂದೇ ಹೇಳಬೇಕು. ಆಗಾಗ ಟೆನ್ನಿಸ್ ಆಡಲು ಹೋಗ್ತಿದ್ದ. ಅದೂ ಕೂಡ ವಿವಾಹದ ನಂತರ ಕ್ಯಾನ್ಸಲ್ ಆಗಿತ್ತು. 2 ರೂಮಿನ ಪುಟ್ಟ ಮನೆಯಾದ್ರೂ ಎಲ್ಲಾ ರೀತಿಯ ಅನುಕೂಲವಿತ್ತು. ಬೋರ್ ಇದ್ದಿದ್ರಿಂದ ನೀರಿನ ತಾಪತ್ರೆಯವಿರಲಿಲ್ಲ. ಒಂದಿಷ್ಟು ಗಿಡಗಳನ್ನು ಬೆಳೆಸಲು ಕಾಂಪೌಂಡ್ನಲ್ಲಿ ಅನುಕೂಲವಿತ್ತು. ಜೊತೆಗೆ ಬೇರೆ ಬೇರೆ ಜಾತಿಯ ಪಾಟುಗಳನ್ನು ತಂದು ಅಂಗಳವನ್ನ ಅಲಂಕರಿಸಿದ್ದರು ಗಂಡ ಹೆಂಡತಿ. ಅವನೇನು ಸಂಬಳದಲ್ಲಿ 1 ಪಾಲನ್ನು ಊರಿಗೆ ಅಂದ್ರೆ ತಂದೆ ತಾಯಿಯರಿಗೆ ಕಳಿಸಬೇಕಿರಲಿಲ್ಲ. ಆರ್ಥಿಕವಾಗಿ ಸುಮಾರಾಗಿ ಅನುಕೂಲವಾಗಿದ್ದ ಕುಟುಂಬ. 2 ಮನೆಗಳ ಬಾಡಿಗೆಯ ಜೊತೆ ಸ್ವಂತ ಮನೆ ಇತ್ತು. ಒಂದಿಷ್ಟು ಹಣವನ್ನ ತಮ್ಮ ಸಂಬಳದಲ್ಲಿ ಉಳಿಸಿ ಫಿಕ್ಸೆಡ್ಗೆ ಹಾಕಿದ್ರು. ಬಡ್ಡಿ ಬರ್ತಿತ್ತು ತಿಂಗಳು. ಇದ್ದ ಮಗಳ ಮದುವೆಗಾಗಿ ಕೂಡ ಹಣ ತೆಗೆದಿರಿಸಿದ್ದರಿಂದ ಮಗನ ಮುಂದೆ ಕೈಯೊಡ್ಡುವ ಸ್ಥಿತಿ ಅವರಿಗೆ ಇರಲಿಲ್ಲ. ಮಗನಿಗೆ ವಿವಾಹ ಮಾಡುವಾಗ ಕೂಡ ನಯಾ ಪೈಸಾ ವರದಕ್ಷಿಣೆ ತಗೊಂಡಿರಲಿಲ್ಲ. ಕೆಲವು ವಿಷಯಗಳಲ್ಲಿ ಬಹಳ ಪ್ರಿನ್ಸಿಪಲ್ಡ್ ವ್ಯಕ್ತಿ ಯುಗಂಧರ್. ಕೈ ಹಿಡಿದ ಚಾರುಲತಾ ಬಗ್ಗೆ ಅತ್ಯಂತ ಪ್ರೀತಿ ಅಭಿಮಾನ ಕೃಷ್ಣಮೂರ್ತಿಗೆ. ಹೂವಿಡಿದು ಬರುವ ಗಂಡನಿಗಾಗಿ ಕಾದು ನಿಲ್ಲುವ ಹೆಣ್ಣು ಅತ್ಯಂತ ಸರಳೆ. ಅವಳ ತಂದೆ ಕೂಡ ಸರ್ಕಾರಿ ಚಾಕರಿಯಲ್ಲಿದ್ದು ಈಚೆಗೆ ರಿಟೈರ್ಡ್ ಆದವರು. ಬರೀ ಮನೆ ಮಡದಿ ಮಕ್ಕಳು ಎಂದು ಬದುಕಿದ ಸಾಧಾರಣ ಜನ. ಹಿರಿಯವ ನವೀನ್ ಮೆಡಿಸಿನ್ ಓದಿಕೊಂಡಿದ್ದು ತನ್ನ ಬುದ್ಧಿವಂತಿಕೆಯಿಂದಲೇ ಫೀಸು ವಗರೆ ಕೊಟ್ಟಿರಬಹುದೇ ವಿನಃ ಡೊನೇಷನ್ ಕೊಟ್ಟು ಓದಿಸಿರಲಿಲ್ಲ. ಇಂಟರ್ನ್ಶಿಪ್ ಮುಗಿಸಿಕೊಂಡು ನರ್ಸಿಂಗ್ ಹೋಮ್ನಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಅಂತೂ ಆ ಕುಟುಂಬಕ್ಕೆ ಮಕ್ಕಳು ಎಂದೂ ಸಮಸ್ಯೆಗಳಾಗಿರಲಿಲ್ಲ. ಆದರೆ 4 ವರ್ಷದ ಹಿಂದೆ ಮನೆಯ ಗೃಹಿಣಿ ತೀರ್ಕೊಂಡು ಎಲ್ಲರ ಬದುಕನ್ನ ಕತ್ಲೆಯಾಗಿಸಿ ಹೋಗಿದ್ಲು. ಎಷ್ಟು ದಿನ ನಿಲ್ಬಲ್ದು ಕತ್ಲು? ಕಾಲ ಎಲ್ಲವನ್ನ ಮರೆಸುತ್ತದೆ ಎನ್ನುವಂತೆ ಆಕೆ ಇಲ್ಲದ ಜೀವನಕ್ಕೆ ಮಿಕ್ಕವರು ನಿಧಾನವಾಗಿಯಾದರೂ ಹೊಂದಿಕೊಂಡ್ರು. ಇಂದು ಕೃಷ್ಣಮೂರ್ತಿ ಮೊದಲ ಸಲ ಹೂ ಮರೆತು ಬಂದಾಗ ಚಾರುಲತೆಗೆ ಅಚ್ಚರಿ ಎನಿಸಿದ್ರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದ್ರೆ ಇಂದು ವಿಮಸ್ಕನಾಗಿದ್ದು ಕಂಡು ಚಿಂತಿತಳಾದ್ಲು. ಎಂದಿನ ಆರುವ ನಡಿಗೆ ಅವನದಾಗಿರಲಿಲ್ಲ. ಒಳಗೆ ಅಡಿಯಿಟ್ಟ ಕೂಡಲೇ ಪ್ರೀತಿಯ ಉಸಿರಿನಲ್ಲಿ ಮಡದಿಯನ್ನು ತೇಲಾಡಿಸಿ ಬಿಡುತ್ತಿದ್ದ ವ್ರತವನ್ನು ಮೊದಲ ಸಲ ಕೈಬಿಟ್ಟ. ಅವನೊಬ್ಬ ಲೆಕ್ಚರರಾದುದರಿಂದ ಕಾಲೇಜು ಓದಿದ ಚಾರುಲತಾಗೆ ಅಲ್ಲಿನ ಸಮಸ್ಯೆಗಳ ಅರಿವಿದ್ದರಿಂದ ಸುಮ್ಮನಾದ್ಲು. ಬಟ್ಟೆ ಬದಲಾಯಿಸಿ ಬಾತ್ರೂಮ್ಗೆ ಹೋಗಿ ಬಂದವನು ತುಟಿ ಬಿಚ್ಚದೆ ಪೇಪರ್ ಎತ್ತುಕೊಂಡ. ಸಂಜೆ ಏನು ಮಾಡ್ಬೇಡ, ಹೊರ್ಗಡೆ ಹೋಗೋಣ. ಮಡದಿಯನ್ನ ತುಟಿಗಳನ್ನ ನೋಯಿಸಿಯೇ ಬೆಳಿಗ್ಗೆ ನುಡಿದಿದ್ದ. ಅದಕ್ಕಾಗಿ ತಿಂಡಿಯ ಯೋಚನೆಯನ್ನು ಕೈಬಿಟ್ಟು ರೆಡಿಯಾಗಿ ಕಾದು ನಿಂತಿದ್ದು. ಆ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಚಾರುಲತಾ 4 ಕೋಡು ಬಳೆಗಳನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಬಂದು ಅವನ ಮುಂದಿಟ್ಲು. ತಗೊಳ್ಳಿ, ಕಾಫಿ ತರ್ತೀನಿ ಎಂದಾಗ ಪೇಪರನ್ನ ಒರಟಾಗಿ ಎಸೆದು ನಂಗ್ ಬೇಡ, ಕಾಫಿ ತಂದ್ಬಿಡು ಅಂದು ಹಣೆಯೊತ್ತಿಕೊಂಡಾಗ ಗಾಬರಿಯಿಂದ ಹಣೆಯ ಮೇಲೆ ಕೈಯಿಟ್ಟು ತಲೆನೋವಾ, ಅಮೃತಾಂಜನ ಹಾಕ್ಲಾ ಎಂದು ಕೇಳಿದಳು. ಆ ಕೈ ಹಿತವೇ. ಅರ್ಧ ನೋವು ಕಡಿಮೆಯಾಗಿದೆನಿಸಿತು. ಸ್ವಲ್ಪ ಬಿಗಿಯಾಗಿದ್ರೆ ಕೆಲ್ಸ ಸುಗಮ. ಇದು ನಿನ್ನ ಮನಸ್ಸಿನಲ್ಲಿರ್ಲಿ. ತಂದೆ ಬೆಳಿಗ್ಗೆ ಫೋನ್ನಲ್ಲಿ ಎಚ್ಚರಿಸಿದ್ರು. ಏನ್ ಬೇಡ, ಒಂದಿಷ್ಟು ಕಾಫಿ ತಗೊಂಡ್ಬಾ ಅರೆ ಮನಸ್ಸಿನಿಂದ ಹೇಳಿದ. ಮದುವೆಯಾದ್ನಿಂದ ಅವನ ಪ್ರೀತಿಯಲ್ಲೇ ತೇಲಿದವಳಿಗೆ ತಟ್ಟನೆ ಪ್ರೀತಿಯ ಪ್ರವಾಹವೇ ನಿಂತ ಅನುಭವವಾಯಿತು. ಈಚೆಗೆ ಓದಿದ ವಿಷಯ ನೆನ್ಪಾಯಿತು. ಮದುವೆಯಾದ ಮೊದಲ ವಾರ ಹೆಂಡತಿಯನ್ನ ಪಾರ್ಕ್ಗೆ ಕರೆದೊಯ್ದ ಗಂಡ ಮುಳ್ಳನ್ನ ನೋಡಿದ ಕೂಡ್ಲೆ ಗಾಬರಿಯಿಂದ ಮಡದಿಯನ್ನ ಎಳೆದು ಅಪ್ಪಿಕೊಂಡ. ಮುಳ್ಳಿದೆ ನೋಡು ಚಿನ್ನ, ನಿಂಗೇನಾದ್ರೂ ಗಾಯವಾದ್ರೆ ನನ್ನ ಎದೆಯ ಬಡಿತ ನಿಂತು ಹೋಗುತ್ತೆ ಅಂತಾನೆ. ಅದೇ ಗಂಡ 2ನೇ ವಾರ ಮಡದಿಯನ್ನ ಪಾರ್ಕ್ಗೆ ಕರೆದೊಯ್ದಾಗ ಅಲ್ಲಿ ಮುಳ್ಳಿದೆ, ತುಳಿಬೇಡ ಅಂತ ಎಚ್ಚರಿಸ್ತಾನೆ. 3ನೇ ಸಲ ಪಾರ್ಕಿಗೆ ಕರೆದೊಯ್ದಾಗ ಮುಳ್ಳಿದೆ, ನಿಂಗೆ ಕಣ್ ಕಾಣೋಲ್ವಾ ಗದರಿಸುತ್ತಾನೆ. ಇದು ಲೌಕಿಕವಾದ ಸುಖ ಅನುಭವ. ಚಾರುಲತಾ ಮುಖದ ಮೇಲೆ ತೆಳುವಾದ ನಗೆ ಹರಳಿತು. ಕಾಫಿ ಬಿಸಿ ಮಾಡಿ
ತಂದು ಅವನ ಮುಂದಿಟ್ಟು, ತಗೊಳ್ಳಿ, ಸ್ವಲ್ಪ ತಲೆನೋವಾದ್ರೆ ಒಂದಿಷ್ಟು ಮಲ್ಗಿ, ಹೊರಗೆ ಹೋಗೋ ಪ್ರೋಗ್ರಾಂ ಬೇಡ, ನವಿರಾಗಿ ನುಡಿದ್ಲು. ಮುಖ ಗಂಟಿಕ್ಕಿಯೇ ಕಾಫಿ ಕುಡಿದು ಮುಗಿಸಿ ಎದ್ದು ಹೋದ ರೂಮಿಗೆ. ಅವಳು ಹಿಂಬಾಲಿಸಲಿಲ್ಲ. ಕೆಲವು ಸಮಯ ಒಂಟಿಯಾಗಿ ಬಿಟ್ರೆ ತಾನಾಗೆ ಟೆನ್ಷನ್ ಕಮ್ಮಿಯಾಗುತ್ತದೆಂದು ತಿಳಿದು ಆರಾಮಾಗಿ ಹೊರಗೆ ಬಂದು ಕಾಂಪೌಂಡ್ ಪಕ್ಕದಲ್ಲಿ ಬೆಳೆದು ನಿಂತ ಕನಕಾಂಬರ ಗಿಡಗಳಲ್ಲಿ ಅರಳಿದ ಹೂಗಳನ್ನು ಬಿಡಿಸಿದ್ಲು. ಅವಳು ಬೆಳೆದಿದ್ದು ಹೆಚ್ಚು ಶ್ರೀಮಂತಿಕೆಯಲ್ಲಿ ಅಲ್ಲ, ತೀರಾ ಮಧ್ಯಮ ದರ್ಜೆಯ ಜೀವನದ ಎಲ್ಲ ಸೂಕ್ಷ್ಮಗಳು ಅವಳಿಗೆ ಅರ್ಥವಾಗಿತ್ತು. ಹೂ ಕಟ್ಟಿ ಮುಗಿಸಿದ ನಂತರವೇ ರೂಮಿಗೆ ಹೋಗಿದ್ದು. ಮೂರ್ತಿ ನೋಟ ಚಾವಣಿಯತ್ತ ನೆಟ್ಟಿತ್ತು. ಮುಖದ ಬಿಗುವು ಕಡಿಮೆಯಾದ್ರೂ ಆಂದೋಲನವಿತ್ತು. ಪಕ್ಕದಲ್ಲಿ ಕೂತು ಅವನ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಕೆನ್ನೆಗೊತ್ತುಕೊಂಡು ಮೃದುವಾಗಿ ತುಟಿ ತೆರೆದಳು. ಯಾಕೋ ಒಂಥರ ಇದ್ದೀರಾ? ಕಾಲೇಜ್ನಲ್ಲೇನಾದ್ರೂ ಪ್ರಾಬ್ಲಮ್ಮಾ? ವಿದ್ಯಾರ್ಥಿಗಳದ್ದಾದ್ರೆ ಸೀರಿಯಸ್ ಆಗಿ ತಗೋಬೇಕು. ಮ್ಯಾನೇಜ್ಮೆಂಟ್ ಕಿರಿಕಿರಿ ಮಾಮೂಲ್, ಅದನ್ನ ಡೀಪ್ ಆಗಿ ತಗೋಬೇಡಿ. ಬಹಳಷ್ಟು ದನಿ ಮೃದುವಾಗಿಸಿ ಕೇಳಿದ್ದು ಚಾರುಲತಾ. ತಟ್ಟನೆ ಬಾಯಿ ಬಿಡಲಿಲ್ಲ ಮೂರ್ತಿ. ಪ್ರಸ್ತಾಪ ಮುಂದೂಡುವಂತಿರಲಿಲ್ಲ. 2 ಸಲ ತುಟಿಯ ಮೇಲೆ ನಾಲಿಗೆಯಾಡಿಸಿದವನು ಸರಕ್ಕನೆ ಅವಳನ್ನ ಎಳೆದುಕೊಂಡ. ಅಣ್ಣ ಫೋನ್ ಮಾಡಿದ್ರು ಎಂದ. ಇದು ಅವಳಿಗೆ ಸೀರಿಯಸ್ ಆದ ವಿಷಯವಾಗಿ ಕಾಣಲಿಲ್ಲ. ಇನ್ನ ಮನೆಗೆ ಫೋನ್ ಇರದಿದ್ರಿಂದ ಆಗಾಗ ಕಾಲೇಜ್ಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಿದ್ದು ಸಹಜ. ಆದ್ರೆ ಇಂದು ಅಷ್ಟೇ ಅಲ್ಲವಾಗಿ ಕಂಡಿತ್ತು. ಎಲ್ಲ ಏಕಿದ್ದಾರಂತೆ? ವಿಷಯಕ್ಕೆ ಬಂದಾಗ ಅವನ ಮುಖ ಬಿಗಿಯಿತು. ನಿಮ್ಮ ಮನೆಗೋಗಿದ್ರಂತೆ. ನಮ್ ಪೂಜಾ ಏನಾಗಿದ್ದಾಳೆ? ಅವನ ಮೂಗಿನ ತುದಿ ಕೆಂಪಾಗಿದ್ದು ನೋಡಿ ಒಂದಿಷ್ಟು ಹಿಂದೆ ಸರಿದ್ಲು. ಮೂರ್ತಿ ಹೇಳದೆಯೇ ಒಂದಿಷ್ಟು ವಿಷಯ ಅರ್ಥವಾಯಿತು. ನಾದಿನಿ ಒಂದಲ್ಲ ಒಂದು ಕಾರಣ ಹೇಳಿಕೊಂಡು ಮನೆಗೆ ಬರುತ್ತಿದ್ದಾಗ ಅವಳಿಗೆ ಅಷ್ಟಿಷ್ಟು ಅರ್ಥವಾಗಿತ್ತು. ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ, ದನಿ ಏರಿಸಿದ. ಮೊದಲ ಸಲ ಕೈ ಹಿಡಿದವನ ಗಡಸು ಸ್ವರದ ಪರಿಚಯವಾಯಿತು. ಅನಗತ್ಯ ಘರ್ಷಣೆ ಬೇಡವೆನಿಸಿತು. ಪೂಜಾಗೇನು, ದಂತದ ಗೊಂಬೆಯೇ. ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಸದ್ಯಕ್ಕೆ ಹೋಲಿಸಲು ನನಗೆ ಇನ್ನೊಬ್ಬ ವ್ಯಕ್ತಿ ಸಿಕ್ಕಿಲ್ಲ. ಹಾಗೆ ನೋಡಿದ್ರೆ ಅವಳಿಗಿಂತ ನೀವು ಡಲ್. ನಗುವು ತುಂಬಿಕೊಂಡು ಉಸಿರಿದಳು. ಸ್ವಲ್ಪ ಬಿರುಸಾಗಿ ಇವಳತ್ತ ನೋಟ ಹರಿಸಿ, ಸ್ವಲ್ಪ ಸರಿಯಾಗಿ ಕೇಳು. ನನ್ ಮುಂದೆ ಹೇಳ್ದ ಮಾತುಗಳನ್ನ ನಿನ್ನಣ್ಣನ ಮುಂದೆ ಹೇಳು. ಈಡಿಯಟ್, ಬೇಡ ಅನ್ನೋಷ್ಟು ಪೊಗರು, ರೇಗಿದ. ಚಾರುಲತಾ ತಲೆ ಕೊಡುವಿದ್ಲು. ಅವಳಿಗೆ ಇದ್ದಿದ್ದು ಒಬ್ಬನೇ ಅಣ್ಣ. ಅವನು ಕೂಡ ಅಯೋಗ್ಯನಲ್ಲ. ಅಂಥದ್ರಲ್ಲಿ ಈಡಿಯಟ್, ಪೊಗರು ಶಬ್ದಗಳ ಬಳಕೆ ನಾಗರಿಕವೆನ್ನಿಸ್ಲಿಲ್ಲ. ನಿಮ್ಮ ಮಾತಿನ ರೀತಿ ನನಗಿಷ್ಟವಾಗ್ಲಿಲ್ಲ. ನಾನು ನಿಮ್ಮುಂದೆ ಹೇಳ್ದ ಮಾತುಗಳು ಉತ್ಪ್ರೇಕ್ಷೆಯದ್ದಲ್ಲ, ಎಲ್ಲಿ ಬೇಕಾದರೂ ಹೇಳ್ಬಲ್ಲೆ. ಯಾರ ಅಣ್ಣನ ಬಗ್ಗೆ ನೀವು ಈಡಿಯಟ್ ಅನ್ನೋ ಪದ ಬಳಸಿದ್ದು? ಅವಳ ನುಡಿಗಳು ನೇರವಾಗಿತ್ತು. ಚಾರುಲತಾ ಮನಸ್ಸಿಗೆ ನೋವಾಗಿತ್ತು. ಗಂಡನ ಬಗೆಗಿನ ಅಭಿಮಾನದ ಪರದೆ ಕಿಂಚಿತ್ ಅಲುಗಾಡಿತು. ಈಗ ಮುಖಾಮುಖಿ ಮಾತಿಗೆ ಇಳಿದ ಮೂರ್ತಿ, ಪೂಜಾ ನಿನ್ನಣ್ಣನ್ನ ಇಷ್ಟಪಟ್ಟಿದ್ದಾಳೆ. ಅದೊಂದನ್ನೇ ನೆವ ಮಾಡ್ಕೊಂಡು ಅಪ್ಪ ಅಮ್ಮ ನಿಮ್ಮ ಮನೆಗೋದ್ರಂತೆ. ಅವರಿಗೆ ಏನ್ ಸಿಕ್ತು ಗೊತ್ತಾ? ಅಪ್ಪ ಮಗನ್ ಕಡೆ ಕೈ ತೋರಿಸಿದ್ರಂತೆ. ಅವನು ಎದುರು ಮನೆ ಕಡೆ ನೋಡಿ ಆರಾಮಾಗಿ ಅಲ್ಲಾಡಿಸ್ಬಿಟ್ಟ ಕೈನ. ಇದು ಎಷ್ಟ್ ಸರಿ? ರೋಷದಿಂದ ಕೂಗಾಡಿದ. ಕೈ ಹಿಡಿದು ಅವನನ್ನು ಬಲವಂತದಿಂದ ಕೂಡಿಸಿದ ಚಾರುಲತಾ, ಬಿ ಕಾಮ್, ಕೂಗಾಡೋ ಅಂಥದ್ದೇನಾಗಿದೆ? ಇದ್ನ ನಿಧಾನವಾಗಿ ಕೂತು ಮಾತಾಡ್ಬೋದಿತ್ತು. ಪೂಜಾ ಬಗ್ಗೆ ಇನ್ನೊಂದು ಮಾತಿಲ್ಲ. ಅಮ್ಮ ಸತ್ತಾಗ ನಮ್ಗೆ ತುಂಬಾ ಸಹಾಯ ಮಾಡಿದ ಶೇಖರ್ ಅಂಕಲ್ ಮಗಳನ್ನ ಅಂದಿನಿಂದಲೇ ಪ್ರೀತಿಸ್ತಾ ಇದ್ದ. ಇದಕ್ಕೆ ಯಾರದೇ ವಿರೋಧವಿಲ್ಲ. ಇಷ್ಟೇ ವಿಷಯ. ಪೂಜಾಗೆ ಇನ್ನ ಉತ್ತಮ ಸಂಬಂಧ ಹುಡುಕಿದ್ರಾಯ್ತು ಅಂತ ಶಾಂತವಾಗಿ ಹೇಳಿದಳು. ಮುಖ ಕೊಡವಿ ಮೇಲೆದ್ದ. ಇದನ್ನ ದೊಡ್ಡ ಅವಮಾನವಾಗಿ ಭಾವಿಸಿದ್ದ ಅವನ ತಂದೆ ಮಗನನ್ನ ತರಾಟೆಗೆ ತಗೊಂಡ್ರು. ಇದು ನನ್ನ ಪ್ರೆಸ್ಟೀಜ್ ಕ್ವಶನ್ ಮಾತ್ರ ಅಲ್ಲ. ಪೂಜಾ ನವೀನ್ನ ಮಾತ್ರ ವಿವಾಹವಾಗ್ತೀನಂತ ಹಠ ಹಿಡಿದಿದ್ದಾಳೆ. ಇದು ನಡಿಲೇಬೇಕು. ಮೂಗು ಹಿಡಿದ್ರೆ ಬಾಯಿ ತಾನಾಗೆ ತೆರೆದುಕೊಳ್ಳುತ್ತೆ. ನೀನು ಚಾರುಲತಾಗೆ ಸ್ವಲ್ಪ ಗಟ್ಟಿಯಾಗಿ ಹೇಳು. ನಿಂಗೆ ಇರೋಳು ಒಬ್ಳೇ ತಂಗಿ. ತಂದೆಯ ಮಾತುಗಳು ಅವನ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮ ಬೀರಿತ್ತು. ಡೋಂಟ್ ವರಿ, ನವೀನ್ ಹಾಗೆ ಅನ್ನೋಕೆ ಸಾಧ್ಯನೇ ಇಲ್ಲ, ನಾನು ಒಪ್ಪಿಸ್ತೀನಿ. ಭದ್ರವಾದ ಭರವಸೆ ಕೊಟ್ಟಿದ್ದ. ಇದೆಲ್ಲ ಮೃದುವಾಗಿ ಆಗೋ ಕೆಲಸವಲ್ಲ, ಸ್ವಲ್ಪ ಬಿಗಿಯಾಗಿರು, ಯುಗಂಧರ್ ಮಗನಿಗೆ ಉಪದೇಶಿಸಿದ್ರು.
ವರದಕ್ಷಿಣೆ ತೆಗೆದುಕೊಳ್ಳದೆ ಚಾರುಲತನ ಸೊಸೆಯಾಗಿ ತಂದುಕೊಂಡು ಆ ಕುಟುಂಬಕ್ಕೆ ದೊಡ್ಡ ಉಪಕಾರ ಮಾಡಿರುವ ಭಾವನೆ ಅವರದು. ಬಹುಶಃ ಅಂದು ಇರ್ಲಿಲ್ವೇನೋ, ಇಂದು ಅದನ್ನ ಋಣವಾಗಿಸಿಕೊಂಡು ಮಗಳ ಆಸೆ ನೆರವೇರಿಸಲು ಕಂಕಣಬದ್ಧರಾಗಿದ್ರು. ಮುಂದುವರಿಯುವುದು.